ನೋಡಿ ರಾಮಕೃಷ್ಣ ಅವರೇ ಇವಾಗ ಖರ್ಗೆ ಅವರು ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ ವೆರಿ ಗುಡ್ ಬಿಜೆಪಿ ಕೇಳಿಲ್ಲ ಪ್ರಶ್ನೆ ವೆರಿ ಗುಡ್ ಅಂತ ಹೇಳ್ತಾರೆ ಒಳ್ಳೆ ಪ್ರಶ್ನೆ ಖರ್ಗೆ ಅವರು ಹೇಳ್ತಾರೆ ಕೇಳಿಸ್ಕೊಳ್ಳಿ ಸರ್ ಯಾಕೆ ಸರಿ ನೀವು ಅಂತೀರಲ್ಲ ಕೇಳಿಸ್ಕೊಳ್ಳಿ ಸರ್ ನೀವು ಕೇಳಿಸ್ಕೊಳ್ಳಿ ಹೇಳಿ ಸರ್ ಖರ್ಗೆ ಅವ್ರು ಹೇಳ್ತಾರೆ ಬಿಜೆಪಿ ಮತ್ತು ಜೆಡಿಎಸ್ ನ ಖಾಲಿ ಮಾಡ್ತೀವಿ ಅಂತ ಪೋಲ್ ಖಾಲಿ ಆಗ್ಬಿಡ್ತಾರೆ ಅಂತ ಹೇಳ್ತಾರೆ ಯಾರು ಬರ್ತಿದ್ದಾರೆ ಅದೇ ನಿಮ್ಗಿರೋದು ಅಲ್ಲ ನಾನು ಪ್ರಶ್ನೆ ಕೇಳ್ತೀರಾ ನಿಮ್ನ ನೀವ್ ಯಾರನ್ನ ಹೇಳ್ಕೊತೀರಾ ಅಂತ ನಾವ್ ಯಾರನ್ನ ಅಂದ್ರೆ ಅಲ್ಲ ಜೆಡಿಎಸ್ ನೋಡಿ ಜೆಡಿಎಸ್ ಖಾಲಿ ಆಗ್ಬಿಡುತ್ತಂತಾರೆ ಹೌದು ಜೆಡಿಎಸ್ ಅಲ್ಲಿ ಇರ್ತಕ್ಕಂಥವ್ರು ಇವ್ರು ಆಲ್ರೆಡಿ ಭಯಪಟ್ಟು 10 ಸರಿ ಮೀಟಿಂಗ್ ಮಾಡಿದ್ದಾರೆ ಅರ್ಥ ಹಾಸನಾಂಬೆ ದೇವಸ್ಥಾನದಲ್ಲಿ ಜಾತ್ರೆಗೆ ಹೋಗ್ರಿ ಅಂದ್ರೆ ಪರ್ಸನಲ್ ಆಗಿ ಕೂತ್ಕೊಂಡು ಮೀಟಿಂಗ್ ಮಾಡಿ ದಯವಿಟ್ಟು ಕಾಂಗ್ರೆಸ್ಗೆ ಹೋಗ್ಬೇಡಿ ನಾವಿದ್ದೀವಿ ಇಡೀ ನಮ್ಮ ಜೀವನ ತೈತೀವಿ ನಿಮಗೆ ಅಂತಾರೆ ಅಧಿಕಾರ ಬಂದ್ಮೇಲೆ ಅವ್ರನ್ನ ಬಿಡಿ ಅವ್ರ ಮೂಲಕ್ಕೆ ತಳ್ತಾರೆ ಆ ರೀತಿಯಾಗಿ GT ದೇವೇಗೌಡರ ಹತ್ರ ಮಾತಾಡಿದೀವಿ ಅವ್ರು ಇರ್ತಕ್ಕಂಥ ಕಾರ್ಯಕರ್ತರ ಹತ್ರ ಮಾತಾಡಿದ್ವಿ ಎಲ್ಲರೂ ಕೂಡ ದೇವೇಗೌಡರು ಬಿಜೆಪಿ ಜೊತೆ ಹೋಗಿರ್ತಕ್ಕಂಥದ್ದೇ ತಪ್ಪು ಅಣ್ಣ ನಾವೇನೇ ಮಾಡಿದ್ರು ನಾವು ಜಾತ್ಯತೀತ ಪಕ್ಷವಾದಂಥ ಕಾಂಗ್ರೆಸ್ ಪರವಾಗಿರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಆಮೇಲೆ ಬಿಜೆಪಿ ಮನೆಗೆ ಹೋಗಿರ್ಲಿಲ್ವಾ ಖುದ್ದಾಗಿ ಮಾತಾಡಿದ ರಾಜಕೀಯ ಮಾತಾಡ್ದ ಅಲ್ಲೇ ಊಟ ಮಾಡ್ಕೊಂಡ್ ಬರ್ತಾರೆ ರಾಮಕೃಷ್ಣ ಅವರೇ ಸುಮ್ಮನೆ ನೀವು GT ದೇವೇಗೌಡ ಹೆಸರೆಲ್ಲ ಕೋಟ್ ಮಾಡಿ ಒಬ್ರು ಅಂತ ಹೇಳಿ ಇದೆಲ್ಲ ಅವರ ಘನತೆ ಇಲ್ಲಿ ಕೇಳಿ ಅವ್ರು ಒಪ್ಪಿದ್ದಾರೆ ಒಪ್ಪಿದ್ದಾರೆ ಅಲ್ಲ ಯಾರೇ ಗೊತ್ತಾ ನಾವು ಡಿಬೇಟ್ ನೀವು ಮಾತಿನ ಆವೇಗದಲ್ಲಿ ಏನ್ ಗೊತ್ತಾ ಒಬ್ರು ಹೆಸರು ಕೊಟ್ಟು ಮಾಡಬೇಡಿ ಯಾಕಂದ್ರೆ ಅವರ ಘನತೆ ಗೌರವಕ್ಕೆ ಕುಂದಾಗ್ತದೆ GT ದೇವೇಗೌಡ ಹೇಳಿದ್ರು ಹೇಳಿದಾರೆ ಅಂತ ಹೇಳಿಲ್ಲ GT ದೇವೇಗೌಡ ಅಂತ ಹೇಳಲೇಬಾರ್ದು ಸಮಾಧಿ ಇದೆಲ್ಲ ಮೀಡಿಯಾದಲ್ಲಿ ಬರ್ತಾ ಉಂಟು ಹೌದಲ್ವಾ GT ದೇವೇಗೌಡರು ಅವರ ಘನತೆ ಗೌರವ ಕುಂದಾಗ್ತದೆ ಸರ್ ಅವ್ರು ನಿಮ್ಮನ್ನು ಕೇಳಿದ್ರೆ ಏನ್ ಹೇಳ್ತಾರೆ ರಾಮಕೃಷ್ಣ ಅವರೇ ಯಾರಪ್ಪ ಎಲ್ಲಿ ಹೇಳಿದ್ರು ನಾನು ಅಂತ ನಮ್ಮ ಪಾರ್ಟಿ ಅಧ್ಯಕ್ಷರು ಮನೆಗೆ ಹೋಗಿದ್ರು ಸಮಯ ನೋಡ್ಕೊಂಡು ಬರ್ತಾರೆ ಬಟ್ ಅವ್ರ ಹೆಸರೆಲ್ಲ ಹೇಳ್ಬಾರ್ದು ಯಾಕೆ ನೀವು ಮಾಡಿದ್ರೆ ಕಾಂಗ್ರೆಸ್ ಇಂದ ಎಲ್ಲ ಬಿಜೆಪಿ ಹೋಗ್ತಾ ಇರೋದು ಈಗ ಸರತಿ ಸಾಲಿನಲ್ಲಿ ಇದೆ ಅಂತ ಲಿಸ್ಟ್ ನಮ್ಮ ಹತ್ರ ಇದೆ. JDS ಅವ್ರನ್ನು ಕೂಡ ಕೇಳಬೇಕು ಸರ್, JDS ಅವರು ಗರ್ಭಾಪ್ಸಿ ಮಾಡೋ ಚಾನ್ಸಸ್ಗಳಿದೆಯಾ? ಈಗ ಖಂಡಿತ ನೋಡಿ, ಎಲ್ಲರೂ ಕೂಡ ಅಸಮಾಧಾನ ಇದೆ ಅಲ್ಲಿ ಕಾಂಗ್ರೆಸ್ನಲ್ಲಿ. ಈಗ 136 ಶಾಸಕರಿದ್ದಾರೆ. ನಾವು 8 ತಿಂಗಳಿಂದ ನೋಡ್ತಾನೆ ಬರ್ತಾ ಇದ್ದೀವಿ. ಅನುದಾನದಲ್ಲಿ ಅಸಮಾಧಾನತೆ ಇದೆ, ಮತ್ತು ಅಲ್ಲಿ ಸಚಿವರುಗಳ ಶಾಸಕರ ನಡುವೆ ಭಿನ್ನಾಭಿಪ್ರಾಯ ಇದೆ. ಆ ಅಸಮಾಧಾನ ಅಂತೂ ಮುಗಿಲು ಮುಟ್ಬಿಟ್ಟಿದೆ. ಹೀಗಾಗಿ ಹೇಳಲಿಕ್ಕಾಗಲ್ಲ. ಈಗ 9 ತಿಂಗಳ ಅಂತರದಲ್ಲೇ ಏನು ಜಗದೀಶ್ ಶೆಟ್ಟರ್ ಅವರು MLC ಮಾಡಿದ್ರು ಕೂಡ ವಾಪಸ್ ಬಂದಿದ್ದಾರೆ ಅಂದರೆ ಇನ್ನೂ 4.25 ವರ್ಷ MLC ಇತ್ತು, 4.25 ಹೌದು ನಾವು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತ ಈಗ ನಮ್ಮಿಂದ ಬಿಟ್ಟು ಹೋಗಿರೋರು ಕೆಲವರು ಯಾವುದೇ ಅಧಿಕಾರದಲ್ಲಿ ಇಲ್ಲ, ಇನ್ನು ನಿಗಮ ಮಂಡಳಿಗಳು ಮಾಡೋದ್ರಲ್ಲೇ ಇದ್ದಾರೆ, ಅಲ್ಲೂ ಅಸಮಾಧಾನ ಇದೆ. ಅದು ಕೂಡ MP ಎಲೆಕ್ಷನ್ ಮೊದಲೇ ಆಗುತ್ತಾ ಅದು ಗೊತ್ತಿಲ್ಲ, ಲೋಕಸಭಾ ಎಲೆಕ್ಷನ್ ನಂತರನೂ ಆಗ್ಬೋದು. ಅಲ್ಲೂ ಕೂಡ ಈಗಿರುವಂತ ಏನು ಕಾರ್ಯಕರ್ತರಿದ್ದಾರೆ, ಅಲ್ಲೂ ಕೂಡ ಮನಸ್ತಾಪಗಳು ಇದೆ. ಹೀಗಾಗಿ ಬಹಳಷ್ಟು ಗೊಂದಲ ಬಟ್ ಅತೃಪ್ತಿ ಕೂಡ ಕಾಂಗ್ರೆಸ್ ಅಲ್ಲಿ ಇರೋದ್ರಿಂದ ಜಗದೀಶ್ ಶೆಟ್ಟಿ ಕೊಟ್ಟದ್ದು ಅವರು 6 ವರ್ಷ ಸೀಟ್ ಅಲ್ಲ ಅವ್ರದ್ದು. ಇಬ್ರಾಹಿಂ ರಿಸೈನ್ ಮಾಡಿದಾರಲ್ಲ ಆ ಸೀಟನ್ನು ಕೊಟ್ಟದ್ದು ಜಗದೀಶ್ ಶೆಟ್ಟಿಗೆ ಮೋಸ್ಟ್ಲಿ 6 ವರ್ಷ ಅಲ್ವಾ? ಇಬ್ರಾಹಿಂ ಹೊಸ ಸೀಟ್ ಅದು, ಹೊಸ ಸೀಟ್ 6 ವರ್ಷ ಇನ್ನು 5.25 ವರ್ಷ ಉಂಟು. ನನ್ನ ಪ್ರಶ್ನೆ ಏನಂದ್ರೆ ಈಗ ಬಿಜೆಪಿ ಅವ್ರಿಗೆ ನೋಡಿ ಸರ್, ಈಗ ಹೇಳ್ತಾರೆ ಓಕೆ ಶೆಟ್ಟರ್ ಬಂದ್ರು ವಾಪಸ್ಸು, ಓಕೆ ಫೈನ್, ಇವಾಗ ಸವದಿ ಬರ್ತಾರಂದ್ರೆ ನಿಮ್ಮ ಒಂದು ವ್ಯಾಲಿಡ್ ಪ್ರಶ್ನೆ ನೀವು ಕೇಳಿದ್ದು ಹೇಳಿ ಸರ್. ಅದು ಬೇರೆ ಬೇರೆ ಕಡೆ ಟರ್ನ್ ಆಯ್ತದು. ನೀವು ಈಗ ಬಿಜೆಪಿಯ ಪರಿಸ್ಥಿತಿ ಏನಿದೆ ಅಂತ ಅವರಿಗೆ ಅಶೋಕ್ ಅವ್ರಿಗೆ ಕೇಳ್ತಾ ಇದ್ರಿ. ಅಂದ್ರೆ ಬಿಜೆಪಿನಲ್ಲಿ ಮೊದಲು ವಿಧಾನಸಭೆಗಿಂತ ಮೊದಲು ಏನಿತ್ತು, ಈಗ ಏನ್ ಚೇಂಜ್ ಆಗಿದೆ, ಹೌದು ಈಗೆಲ್ಲ ಬಂದು ಸೇರ್ಕೊತಿದಾರಲ್ಲ, ಈಗಿಗೂ ಏನ್ ವ್ಯತ್ಯಾಸ ಇದೆ ಅನ್ನೋ ರೀತಿಯಲ್ಲಿ ತುಂಬಾ ವ್ಯಾಲಿಡ್ ಪ್ರಶ್ನೆ. ಅದು ಉತ್ತರ ಇಲ್ಲ, ಅದು ಮೊದಲಿದ್ದ ಪವರ್ ಸೆಂಟರ್ ಚೇಂಜ್ ಆಯ್ತಾ, ಈಗ ಪವರ್ ಸೆಂಟರ್ ಚೇಂಜ್ ಆಗಿದೆ ಅಂದ್ರೆ ಈಗ ಪೈಪ್ ಕ್ಲೀನ್ ಮಾಡಿದ್ದಾರೆ, ಅದು ಏನಾಗಿದೆ ಅಂತ ಕೇಳಿದ್ರಿ. ಹಾರ್ಪಿಕ್ ಹಾಕಿ ಕ್ಲೀನ್ ಮಾಡಿದ್ದಾರೆ, ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಹಾರ್ಪಿಕ್ ಅವರು. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಅಲ್ಲ ಲೇ ಮ್ಯಾನ್ ಲ್ಯಾಂಗ್ವೇಜ್ ಅಂದ್ರೆ ಇವಾಗ ಯಾರ್ಯಾರು ನೋಡ್ತಿರೋ ಜನರಿಗೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಡೆಲ್ಲಿ ಕರ್ನಾಟಕ ಪೈಪು
ಪೈಪು ಬ್ಲಾಕ್ ಆಗಿತ್ತು ವಿಧಾನಸಭಾ ಎಲೆಕ್ಷನ್ ಮುಂಚೆ. ಈಗ ಪೈಪು ಕ್ಲೀನ್ ಆಗ್ಬಿಟ್ಟಿದೆ. ಯಾಕೆ? ಅಲ್ಲಿಂದ ಹಾರ್ಪಿಕ್ ಹಾಕಿ ಕ್ಲೀನ್ ಮಾಡಿದ್ಮೇಲೆ ಫುಲ್ ಕ್ಲೀನ್ ಆಗಿದೆ. ಈಗ ಪೈಪ್ ಕ್ಲೀನ್ ಆಗಿದೆ, ಎಲ್ಲರೂ ವಾಪಸ್ ಬರ್ತಾರೆ ಮತ್ತೆ ಅಲ್ವಾ? ಪಕ್ಕಕ್ಕೆ ಸರ್ದವ್ರು ಯಾರು, ಮತ್ತೆ ಲೈಮ್ ಲೈಟಿಗೆ ಬಂದವ್ರು ಯಾರು? Correct. ಆವಾಗ ಪಕ್ಕಕ್ಕೆ ಸರ್ದವ್ರು ಈಗ ಯಾಕೆ ಲೈಮ್ ಲೈಟಿಗೆ ಬಂದ್ರು? ಕರೆಕ್ಟ್. ಸೊ ಈಗ ಅವ್ರು ಲೈಮ್ ಲೈಟಿಗೆ ಬಂದಿದ್ದೆ ಶೆಟ್ಟರ್ ವಾಪಸ್ ಹೋಗಕ್ಕೆ. ಸಮೀವುಲ್ಲಾ ಅವ್ರು ಕೇಳಿದ ಪ್ರಶ್ನೆ ಕರೆಕ್ಟ್ ಆಗಿದೆ. ಏನಂತಂದ್ರೆ ನೋಡಿ, ನಾನು ಇಲ್ಲಿ ಓಪನ್ ಮಾಧ್ಯಮದಲ್ಲೇ ಕೂತ್ಕೊಂಡು ಹೇಳ್ತಾ ಇದ್ದೀವಿ ಏನು ಅಂತಂದರೆ, ನಾವು ನಡೆಸಿದಂತಹ ಸರ್ಕಾರ ಏನಿತ್ತು ತುಂಬ ಚೆನ್ನಾಗಿ ನಡೆಸ್ತೀವಿ, ಎಲ್ಲ ಯೋಜನೆಗಳನ್ನ ಜನಕ್ಕೆ ತಲುಪಿಸ್ತಕ್ಕಂಥ ಕೆಲಸ ಮಾಡಿದ್ವಿ. ಆದರೆ ಏನು ಕಾಂಗ್ರೆಸ್ನವರು ನಮ್ಮ ಮೇಲೆ ಆಪಾದನೆ ಮಾಡ್ಕೊಂಬಂದರು ಕಂಟಿನ್ಯೂಸ್ ಆಗಿ, ಆ ಆಪಾದನೆಗಳಿಗೆ ನಾವು ಉತ್ತರ ಕೊಡಬೇಕಾದ್ರೆ ಮತ್ತು ಅವ್ರ ಮೇಲೆ ನಾವು ಅವ್ರು 40% ಅಂತ ಹೇಳಿದಾಗ ಅವ್ರ ಮೇಲೆ ನಾವು ಕೇಸ್ ಹಾಕಿದ್ದಿದ್ರೆ ಖಂಡಿತವಾಗ್ಲೂ ನಮ್ಮ ಪರವಾಗಿ ಪರ್ಸೆಪ್ಷನ್ನು ಡೆವಲಪ್ ಆಗಿರೋದು. ನೋಡಿ, ಚುನಾವಣೆ ಈಸ್ ಆಲ್ವೇಸ್ ಒನ್ ಆನ್ 4-5 ಫ್ಯಾಕ್ಟರ್ಸ್. ಒನ್ ಫ್ಯಾಕ್ಟರ್ ಈಸ್ ಡೆವಲಪ್ಮೆಂಟ್, ಸೆಕೆಂಡ್ ಫ್ಯಾಕ್ಟರ್ ಈಸ್ ನಾವು ಯಾವ ಲೀಡರ್ ಮೇಲೆ ನಾವು ಡಿಪೆಂಡ್ ಆಗಿರ್ತೀವಿ, ಆ ಲೀಡರ್ನ ಪರ್ಸೆಪ್ಷನ್ನು ಸಮಾಜದಲ್ಲಿ ಹೇಗಿದೆ ಅಂತ ಹೇಳಿ. ಅವ್ರು ಹೇಳಿದಾಗ, ಸುಳ್ಳನ್ನು ಹೇಳಿದಾಗ ನಾವು ಆ ಸುಳ್ಳನ್ನು ಬಟಾ ಬಯಲು ಮಾಡಬೇಕಾಗಿತ್ತು. ಆ ಬಟಾ ಬಯಲು ಮಾಡೋದ್ರಲ್ಲಿ ನಾವು ಎಡದ್ವಿ ಅನಿಸುತ್ತೆ. ಅದರಿಂದಾಗಿ ನಾವು ವಿಧಾನಸಭೆ ಚುನಾವಣೆಯಲ್ಲಿ ನಮಗೆ ಹಿನ್ನಡೆ ಆಯಿತು. ಆದ್ರಿಂದಾಗಿ ಕೆಲವರಿಗೆ ಬೇಜಾರು ಆಗಿತ್ತು. ಯಾಕಂದ್ರೆ ನಾವು ಹಿನ್ನಡೆ ಖಂಡಿತವಾಗ್ಲು ನೋಡಿ, ನಾನು 40% ಸುಳ್ಳು ಹೇಳಿದಾಗ ನಾವು ಅದನ್ನ ಜನಕ್ಕೆ ಕಟೀಲು ಮತ್ತೆ ಬೊಮ್ಮಾಯಿ ಅವರು ಒಳಗೋಬೇಕಾದ್ರೆ ಬಿಟ್ಕಾಯಿನ್ ಓಪನ್ ಆಗಿದೆ. ನೀವು ಕಾರ್ಯಕರ್ತರು ಸಣ್ಣ ಕಾರ್ಯಕರ್ತರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡಲೇ ನೀವು ಜೈಲ್ಗೆ ಹಾಕ್ತಿದ್ದೀರಾ. ಬಿಡ್ತೀವಿ ಅನ್ಕೊಂಡಿದೀವ? ನಮಗೆ ಗೊತ್ತಿದೆ 20,480 ಜನ ರೌಡಿ ಶೀಟರ್ಗಳು ಓಪನ್ ಮಾಡಿ ಈಗಲೇನ್ ಪಾರ್ಟಿ ಹಂಗೆ ಇದೆಯಾ ಅಂತ ಸಮೀವುಲ್ಲಾ ಅವರು ಕೇಳಿದ್ರು. ಈಗ್ಲೂ ಕೂಡ ಶೆಟ್ರದ್ದು ಒಂದು ಗ್ಯಾಂಗ್ ಇದ್ದೇ ಇದೆ, ಅರ್ಥ ಆಗ್ತಿದ್ಯಾ? ಸಂತೋಷ್ ಜಿ ಅವ್ರದ್ದು ಒಂದು ಗ್ಯಾಂಗ್ ಇದ್ದೇ ಇದೆ. ಯಡಿಯೂರಪ್ಪ ಅವ್ರ ಯಡಿಯೂರಪ್ಪ ನಗ್ತಾ ಇರಲಿಲ್ಲ, ವಿಜೇಂದ್ರ ಪ್ರೆಸ್ ಮೀಟ್ ಮಾಡಿದ್ರು, ಯಾಕಾದ್ರೂ ಬಂದ್ರು ಅಂತ ಹೇಳಿ. ಸಿಟಿ ರವಿ ಈಗಲೂ ಇದೆ, ಸಿಟಿ ರವಿ ಆಮೇಲೆ ಯತ್ನಾಳ್ ಗ್ಯಾಂಗ್ ಇದೆ, ಶೆಟ್ಟರ್ನಲ್ಲಿ ತುಳಿದಾಕ್ತಾರೆ ಹೊರತು ಶೆಟ್ಟರಲ್ಲಿ ಬೆಳವಣಿಗೆ ಆಗಲ್ಲ. ಶೆಟ್ಟರ್ ರಾಜಕೀಯ ಎಂಟಾಗುತ್ತೆ. ಒಟ್ಟು ಸ್ಟೇಟ್ಮೆಂಟ್ ಗ್ಯಾಂಗ್ ಇದ್ರೆ ಯಾರೆಲ್ಲ ಗ್ಯಾಂಗ್ ಅಲ್ಲಿ ಇದ್ದಾರೆ ಅಂತ ಹೇಳಿ ಸಂತೋಷ್ ಡಿ ಕೆ ಶಿವಕುಮಾರ್ ಅವರು ನೀವು ಬಿಡಿ. ಈ ಪ್ರಶ್ನೆ ಸಿಟಿ ರವಿ ಗ್ಯಾಂಗ್ ಸಿಟಿ ರವಿ ಗ್ಯಾಂಗ್ ಅಂದ್ರೆ ಒಕ್ಕಲಿಗರೆಲ್ಲ ಒಂದ್ ಕಡೆ ಇದ್ದಾರೆ, OBCಗಳೆಲ್ಲ ಒಂದ್ ಬೇರೆ ಆಗಿದ್ದಾರೆ. ಇವಾಗ ಯತ್ನಾಳು ಲಿಂಗಾಯತ್ರಲ್ಲಿ ಹೇಳಿದ್ದಾರೆ ವಂಶ ರಾಜಕಾರಣ ಒಪ್ಪಲ್ಲ, ಯಡಿಯೂರಪ್ಪ ಅವ್ರದ್ದು ಒಪ್ಪಲ್ಲ, ವಿಜಯೇಂದ್ರ ಒಪ್ಪಲ್ಲ ಅಂತ ಯತ್ನಾಳ್ ಹೇಳಿದ್ದಾರೆ. ಜೋಶಿ ಅವರಿದ್ದಾರೆ, ಜೋಶಿ ಅವರು ಗಲ್ಲಿ ನಾಯಕರು. ನಮ್ಗೆ ಇವಾಗ ಇವರು ಶೆಟ್ರು ಬರ್ದೇ ಹೋದ್ರೆ ನಾನು ಅಲ್ಲಿ ಗೆಲ್ಲಕ್ಕಾಗಲ್ಲ ಅಂತ ಹೇಳಿ ಶೆಟ್ರು ಕೈ ಕಾಲು ಹಿಡಿದು ಕರ್ಕೊಂಡ್ ಬಂದಿದ್ದಾರೆ. ಎಲ್ಲ ಒಟ್ಟು 6 ಗ್ಯಾಂಗ್ ಇದ್ದಾರೆ. ಬಿಜೆಪಿ ಒಂದು ಮನೆ 6 ಬಾಗಿಲಾಗಿದೆ. ಹಾಗಾಗಿ ಇದು ಬಿಜೆಪಿ ಎಂದೂ ಆಗಲ್ಲ. ಇದನ್ನು ಹೇಳ್ತೀನಿ ಕೇಳಿ, ರಾಜ್ಯಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥ ಬಿಜೆಪಿಯಿಂದ ಯಾವುದೇ ರೀತಿ ಒಳ್ಳೇದಾಗೋದಿಲ್ಲ. ನೀವು ಶೆಟ್ಟರ್ ತಗೊಂಡ್ರು ಅಷ್ಟೇ, ಮತ್ತೊಬ್ರು ತಗೊಂಡ್ರು ಅಷ್ಟೇ. ಈ ದೇಶಕ್ಕೆ ಏನ್ ಬರ್ಬೇಕಾಗಿತ್ತು, ಈ ರಾಜ್ಯಕ್ಕೆ ಬರ್ಬೇಕಾದಂತ ಅನುದಾನ ಕೊಟ್ಟಿರೋದ್ರಲ್ಲಿ ಫೇಲ್ಯೂರ್ ಆಗಿದ್ದೀರಾ. ಹಾಗಾಗಿ ಮೋದಿ ಫೇಲ್ಯೂರ್ ಲೀಡ್ರು, ಇಡೀ ವಿಶ್ವ ಅವ್ರನ್ನ ನೀವು ಉಗುಳ್ತಾರೆ ಅಂತ ಹೇಳ್ತಕ್ಕಂಥ ಸುಳ್ಳಾಗಿದೆ ಅಂತ ಕಂತೆಗಳನ್ನ ಉತ್ತರ ಕೊಡಲ್ಲ. ಆದ್ರೆ ಸಮೀವುಲ್ಲಾ ಅವರು ಆಗ್ಲೇ ಒಂದು ಪ್ರಶ್ನೆ ಕೇಳ್ತಾ ಹೇಳಿದ್ರು, ಡೆವಲ್ಯೂಷನ್ ಆಫ್ ಫಂಡ್ಸು ಮತ್ತು ಇದ್ರ ಬಗ್ಗೆ ಒಂದು ದೊಡ್ಡ ಪ್ರಶ್ನೆ, ಮಹತ್ವವಾದಂಥ ಪ್ರಶ್ನೆ ಕೇಳಿದ್ರು. ನಾನು ಒಂದು 20 ಸೆಕೆಂಡಲ್ಲಿ ಉತ್ತರ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಡೆವಲ್ಯೂಷನ್ ಆಫ್ ಫಂಡ್ಸು UPA 1 and 2ನಲ್ಲಿ 32% ಇತ್ತು, ಇವತ್ತು 42% ಇದೆ. ಆವತ್ತು 80,000 ಕೋಟಿ ಬರ್ತಾ ಇತ್ತು, ಇವತ್ತು 1,50,000 ಚಿಲ್ಲರೆ ಕೋಟಿ ಬರ್ತಾ ಇದೆ. ಅಂದರೆ ಅರ್ಥ ಏನು ಅಂದರೆ, ನಮ್ಮ ಸರ್ಕಾರದ ಪರ್ಫಾರ್ಮೆನ್ಸು ಸ್ಟೇಟ್ ಶೇರ್ಗೆ ಜಾಸ್ತಿ ಮಾಡ್ತಾ ಇದ್ದೀವಿ. ಅದು ಕರೆಕ್ಟಾಗಿ ಕೇಳಿದ್ರು. ಏನು ಅಂತಂದರೆ, ಇವತ್ತು ಆರ್ಥಿಕವಾಗಿ ತೊಂದರೆಯಲ್ಲಿರ್ತಕ್ಕಂತಹ ಕರ್ನಾಟಕ ಬಿಕಾಸ್ ಆಫ್ ಡ್ರೌಟ್ ಆ್ಯಂಡ್ ಅದರ್ ಥಿಂಗ್ಸ್ ಆ್ಯಂಡ್ ಬಿಕಾಸ್ ಆಫ್ ನೀರಾವರಿಯ ಯೋಜನೆಗಳನ್ನ ಸರಿಯಾಗಿ ಇಂಪ್ಲಿಮೆಂಟ್ ಮಾಡದೆ ಫೇಲ್ ಆಗಿರ್ತಕ್ಕಂಥ ಕರ್ನಾಟಕ ಸರ್ಕಾರ. ಅದರಿಂದಾಗಿ ಒಂದು ನಿಮಿಷ ಕೊಡ್ತೀನಿ, ಬರೀ 29% ಕೊಟ್ಟಿದ್ದೀರಾ. ಯಾರು ಹೇಳಿದ್ರು? ಯಾವ ಕಮಿಷನ್ ಅಲ್ಲಿ? 14ನೇ ಫೈನಾನ್ಸ್ ಕಮಿಷನ್ ಒಳಗಡೆ. ಅರ್ಥ ಆಗ್ತಿದ್ಯಾ? ನೀವ್ ಹೇಳಿದ್ದೇನು ಅಂದ್ರೆ 15 ಫೈನಾನ್ಸ್ ಕಮಿಷನ್
ನೀವು ಕೊಟ್ಟಿರೋದು ಬರೀ 29%. ಅದ್ರ ಮೇಲೆ ಜಾಸ್ತಿ ಕೊಟ್ಟಿಲ್ಲ ನೀವು. ಟೈಮ್ ಇಲ್ಲ ಅರ್ಥ ಆಗ್ತಿದ್ಯಾ? ಟೈಮ್ ಇಲ್ಲ. ಇದು ಈಗ ನಿರಂತರ ನಾವು ಕೂಡ ನಿಮ್ಮನ್ನ ಚರ್ಚೆ ಕರಿತಾ ಇರ್ತೀವಿ, ಚರ್ಚೆ ಮಾಡೋಣ. ನಾಳೆನೇ ಕೂಡ ಇದೇ ವಿಚಾರ ಏನಾದ್ರು ಬೆಳವಣಿಗೆ ಆಯ್ತು ಅಂತಂದ್ರೆ ಖಂಡಿತವಾಗ್ಲೂ ನಿಮ್ಮನ್ನೇ ಕರೆಯೋದು ನಾವು. ಖಂಡಿತವಾಗ್ಲೂ ನೀವು ಬರಲೇಬೇಕು. ಥ್ಯಾಂಕ್ ಯು ಎಲ್ಲರೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನಮಸ್ಕಾರ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.